ಇವಾಗೆಲ್ಲ ಚಿಕ್ಕ ಚಿಕ್ಕ ಕ್ಯಾಮ್ರಾ, ಗೋಪ್ರೋ, ಹೀರೋ ಎಲ್ಲರೂ ಎಲ್ಲ ಡಾಕ್ಟರ್ಗಳು ಹಳಬರೆಲ್ಲ 10,000 ದುಡ್ಡು ಕೊಟ್ಟಿದ್ದಾರೆ. ಬ್ಯಾನರ್ ಕಾಣಲ್ಲ, ಬ್ಯಾನರ್ ಕಾಣಲ್ಲ. ಈ ಕಡೆ ಕುರಿ ತಲೆ ಐತಪ್ಪ. ಎಲ್ಲ ಸಂಘಟನೆಗಳಿಂದ ಪರಿಸರ ಪ್ರೇಮಿಗಳು, ಪರಿಸರ ಇಲ್ಲದೆ ಹೋದ್ರೆ ನಮ್ಗೆ ಎಲ್ಲಾ ತರ ತೊಂದರೆ ಆಗುತ್ತೆ. ಈಗ ಕಾಡನ್ನು ಉಳಿಸಿ ಅಂತ ಕೇಳ್ಕೊಂಡ್ರು ಎಲ್ಲರೂ. ಕಾಡು ಸ್ವಲ್ಪ ಚಿಕ್ಕದಾಗ್ತಾ ಇದೆ, ಶಿಂಕ್ ಆಗ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ, ಕಾಡು ಚಿಕ್ಕದಾದ್ರಿಂದ ಪ್ರಾಣಿಗಳು ಸಿಟಿಗೆ ಬರಕ್ಕೆ ಆಗ್ತಾ ಇದೆ. ನಾವು ಸಿಟಿ ಜನ ಕಾಡು ಒಳಗೆ ಹೋಗ್ತಾ ಇದ್ವಿ, ಪಾಪ ಕಾಡು ಪ್ರಾಣಿಗಳು ಹೊರಗಡೆ ಬರೋ ತರ ಆಗ್ತಾ ಇದೆ. ಆ ತರ ಪರಿಸ್ಥಿತಿ ಬರೋದ್ ಬೇಡ. ನಮ್ ಟೆರಿಟರಿ ನಾವ್ ಇಟ್ಕೊಳ್ಳೋಣ. ಪರಿಸರದ್ದು ಇದು ನಾವು ಪರಿಸರದ ಇದಕ್ಕೆ ಬಿಡೋಣ. ಪರಿಸರ ಇಲ್ದಿದ್ರೆ ನಾವು ಉಸಿರಾಡಕ್ಕೂ ತೊಂದರೆ ಆಗುತ್ತೆ. ಇವತ್ತಿನ ದಿನ ನಮ್ಮ ಮೈಸೂರು ಯಾಕೆ ಚೆನ್ನಾಗಿದೆ ಅಂದ್ರೆ ವಿಶಾಲವಾಗಿ ಜಾಗ ಇದೆ, ಯಾರಿಗೂ ಆಸ್ತಮಾ ಬರಲ್ಲ, ಆ ಥರ ತೊಂದರೆ ಏನಿಲ್ಲ. ಬೆಂಗಳೂರಲ್ಲಿ ನನಗೆ ಗೊತ್ತಿರೋರಿಗೆ ಒಂದು 5-6 ಜನಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದಂಗೆ ಆಸ್ತಮಾ ಅದು ಎಲ್ಲ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ಥರ ತೊಂದರೆಗಳು ಏನಿಲ್ಲ. ನಮ್ಮ ಮೈಸೂರಿನ ಜನ ಎಲ್ಲ ಸದಾಕಾಲ ಆರೋಗ್ಯವಾಗಿದ್ದಾರೆ, ಮುಂದಕ್ಕೂ ಇರ್ತಾರೆ, ಬೆಟ್ಟನ ಉಳಿಸ್ಕೊತಾರೆ ಅನ್ನೋದೇ ನಮ್ಮ ಉಳಿಸ್ಕೋಬೇಕು ಅನ್ನೋದು ಗುರಿ, ಉಳಿಸ್ಕೊತಾರೆ ಅನ್ನೋದು ಭರವಸೆ ನನಗಿದೆ. ಖಾಸಗಿ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಸರ್ಕಾರ ಬೇರೆಯವರು ಕೇಳ್ತಾರೆ, ಸರ್ಕಾರ ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೋಬೇಕಿದ್ರಲ್ಲಿ. ಈಗ ಕಾಮಗಾರಿ ವಿಚಾರದಲ್ಲಿ ನಿಮ್ಮ ಉದ್ದೇಶ ಏನು? ಇಲ್ಲ, ನಮ್ಮ ಉದ್ದೇಶ ಏನಂದ್ರೆ ಇದು ಸಬ್ಜುಡಿಸ್ ಆಗಿರೋದ್ರಿಂದ ಜಾಸ್ತಿ ನಾವು ಮಾತಾಡಕ್ಕಾಗಲ್ಲ. ನಾವು ಕೋರ್ಟಲ್ಲಿ ಅಬ್ಜೆಕ್ಷನ್ ಹಾಕಿದ್ದೀವಿ. ಅವರು ಫೆಬ್ರವರಿ 13ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಹೇಳಿರೋದು ಅದು ಬರೀ ಭಕ್ತಾದಿಗಳಿಗೆ ಒಂದು ಟೆಂಪ್ರರಿ ಶೆಲ್ಟರ್ ಹಾಕ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿರೋದು. ಜಜ್ಮೆಂಟ್ ಬಂದಿದೆ, ಆರ್ಡರ್ ಇದೆ, ಕೊಟ್ಟು ನೋಡಿರ್ಬೋದು ನೀವು. ಅದ್ರಲ್ಲಿ ಅಷ್ಟೇ ಹೇಳಿರೋದು. ಅದು ಟೆಂಪ್ರರಿ ಭಕ್ತಾದಿಗಳಿಗೆ ಟೆಂಪ್ರರಿ ಶೆಲ್ಟರ್ ಆದ್ರೆ, ಜನ ಜಾಸ್ತಿ ಸೇರಿದಾಗ ಟೆಂಪ್ರರಿ ಶೆಲ್ಟರ್ ಆದ್ರೆ ತೊಂದರೆ ಇಲ್ಲ. ಪರ್ಮನೆಂಟ್ ಆದ್ರೆ ತೊಂದರೆ ಆಗ್ಬೋದು. ಪ್ರತಿಭಟನೆ ಮಾಡೋ ಅವಶ್ಯಕತೆ ಇದೆಯಾ? ಸರ್ಕಾರ ಬರೋದು ಹೇಗೆ? ನಮ್ಮ ಜನಪ್ರತಿನಿಧಿಗಳಾಗಿ ಬರೋದು, ಜನನೇ ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸೋದು. ಆ ಜನದ ಇದನ್ನು ಅವರು ಸ್ಪಂದಿಸ್ಬೇಕು. ಪ್ರತಿನಿಧಿಗಳಾದ್ಮೇಲೆ ನಾವೇನ್ ಬೇಕಾದ್ರೂ ಮಾಡಬಹುದು ಅನ್ನೋ ಧೋರಣೆನ ಸ್ವಲ್ಪ ಪಕ್ಕಕ್ಕಿಟ್ಟು ಎಲ್ಲದಕ್ಕೂ ಅಂತ ಹೇಳಲ್ಲ, ಯಾವ್ಯಾವ್ದಕ್ಕೆ ಸ್ಪಂದಿಸ್ಬೇಕೋ ಅದಕ್ಕೆ ಸ್ಪಂದಿಸ್ಬೇಕು ಅಂತ ನಮ್ಮ ಭಾವನೆ. ಇದು ಪ್ರಾಜೆಕ್ಟ್ ಪ್ಲಾನಿಂಗ್ 2021 ಇಂದಾನೇ ನಡೀತಾ ಇದೆ. ಯಾವ ಹಂತದಲ್ಲೂ ತಮ್ಮನ್ನ ಕನ್ಸಲ್ಟ್ ಮಾಡಿಲ್ವಾ? ಇಲ್ಲ, ನಮ್ಮ ಸರ್ಕಾರ ಒಂದ್ಸತಿ ಅಧಿಕಾರದಲ್ಲಿದ್ದಾಗ ನಾವು ಯಾರನ್ನ ಕನ್ಸಲ್ಟ್ ಮಾಡ್ಬೇಕು ಅನ್ನೋ ಇದು, ಅದು ಸರ್ಕಾರ ಅಂದ್ರೆ ಅದರದ್ದು ಇದೇ ಬೇರೆ ಆಗುತ್ತಲ್ಲ, ಅದರಿಂದ ಕನ್ಸಲ್ಟ್ ಮಾಡೋದು ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಕೋರ್ಟ್ ಆರ್ಡರ್ ಕೂಡ ಇದೆ, ಪ್ರಾಧಿಕಾರದಲ್ಲಿ ಯಾವುದೇ ಒಂದು ನಿರ್ಧಾರ ಆದ್ರೂ ತಮ್ಮನ್ನ ಕನ್ಸಲ್ಟ್ ಮಾಡ್ಬೇಕು ಆಗುತ್ತೆ. ನಾನು ಮೀಟಿಂಗ್ ಅಲ್ಲಿ ನಮ್ಗೆ ಕರಿಬೇಕು ಅಂತ ಮೀಟಿಂಗ್ ಮಾಡಿಲ್ಲ. ಆಗಿದ್ರೆ ನನಗೆ ನೋಟಿಸ್ ಇಲ್ಲ, ಯಾಕೆ ನನಗೆ ಯಾವುದು ಸೂಚನೆ ಬಂದಿಲ್ಲ ಮೀಟಿಂಗ್ ಇದೆ ಅಂತ. ಒಟ್ಟು ಈ ಪ್ರಾಜೆಕ್ಟ್ ವಿಚಾರವಾಗಿ ತಮ್ಮನ್ನ ಯಾವುದೇ ರೀತಿ ಇಲ್ಲ. ಎಲ್ಲ ಪರಿಸ್ಥಿತಿ